ನಮಸ್ಕಾರ. ಆರೋಗ್ಯವೇ ಸಿರಿ ಸಂಪತ್ತು ಚಾನಲಿಂದ ಮಾತಾಡ್ತಾ ಇರೋದು. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ಹೆಡ್ಫೋನ್ ಅಥವಾ ಇಯರ್ಫೋನ್ ಈ ಥರ ಹಾಕ್ಕೊಂಡು ಕೇಳೋದ್ರಿಂದ ಆಗುವ ಕೆಟ್ಟ ಪರಿಣಾಮದ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ರೀ. ಹೆಡ್ಫೋನ್ ಅಂದ ತಕ್ಷಣ, ಇಯರ್ಫೋನ್ ಅಂದ ತಕ್ಷಣ ಏನು ಮಾಡ್ಬಿಡ್ತಾರೆ, ವಾಕಿಂಗಿಗೆ ಜನ ಬರ್ತಿರ್ತಾರೆ. ಅವಾಗ ಬಂದಾಗ ಅದನ್ನು ವಾಕ್ ಮಾಡೋದು ಒಳ್ಳೆಯದೇ. ಆದರೆ ವಾಕ್ ಮಾಡೋದು ಅದ್ರ ಜೊತೆಗೆ ಜೋರಾಗಿ ಮ್ಯೂಸಿಕ್ ಹಾಕ್ಕೊಂಡು ಕಿವ್ಯಾಗ ವಾಕ್ಮ್ಯಾನ್ ಹಾಕ್ಕೊಂಡು ಅಥವಾ ಇದನ್ನು ಹಾಕ್ಕೊಂಡು ಈ ಥರ ಹಿಂಗೆ ಹೆಡ್ಫೋನ್ ಹಾಕ್ಕೊಂಡು ಕೇಳ್ಕೊಂತ ಹೋಗ್ತಿರೋದ್ರಿಂದ ಅದಕ್ಕೆಲ್ಲ ಎಷ್ಟೊಂದು ದುಷ್ಪರಿಣಾಮ ಅದಾವ ಗೊತ್ತಾ. ಅದಕ್ಕಿಂತ ಮುಂಚೆ ವಾಕಿಂಗ್ ಮಾಡ್ತಿದ್ದೀರಿ, ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಎಲ್ಲರ ಆರೋಗ್ಯಕ್ಕೂ ಒಳ್ಳೆಯದೇ. ನಾನು ಮುಂಜಾನೆ ವಾಕಿಂಗ್ ಮಾಡಬೇಕಾದ್ರೆ ಎಲ್ಲರೂ ನೋಡ್ತೀನಿ, ಸಣ್ಣ ಹುಡುಗರಿಂದ ಅಂದರೆ ಕಾಲೇಜ್ ಕಲಿಯೋ ಹುಡುಗರಿಂದ ಹಿಡಿದು ದೊಡ್ಡವ್ರ ಮಟನೂ ಕಿವಿ ಒಳಗೆ ವಾಕ್ಮ್ಯಾನ್ ಇಲ್ಲ ಹೆಡ್ಫೋನ್ ಹಾಕ್ಕೊಂಡು ಇದು ಮಾಡ್ಕೊತ ವಾಕಿಂಗ್ ಮಾಡ್ತಿರ್ತಾರೆ. ನಾವು ಮಾಡಿದ್ದು ಅರ್ಧಕ್ಕರ್ಧ ವೇಸ್ಟ್ ಆಗ್ತೈತಿ. ಆದ್ದರಿಂದ ಏನು ಮಾಡ್ಬೇಕಪ್ಪ ಅಂತಂದ್ರೆ, ನಾವು ವಾಕ್ ಮಾಡ್ಬೇಕಾರೆ ಸಣ್ಣದಾಗಿ ಮ್ಯೂಸಿಕ್ ಹಾಕ್ಕೊಂಡ್ರೆ ಒಳ್ಳೆಯದು. ಅಥವಾ ಸ್ವಲ್ಪರ ಮಟ್ಟಿಗೆ ಒಂದು ಅರ್ಧ ತಾಸು ಹಿಂಗೆ ಕೇಳಿದರೆ ಒಳ್ಳೆಯದು. ಅದಕ್ಕಿಂತ ಜಾಸ್ತಿ 1.5 ತಾಸು 2 ತಾಸು 3 ತಾಸು ಹಿಂಗೆ ಹಾಕ್ಕೊಂಡೋದ್ರಿಂದ ತುಂಬ ಕೆಟ್ಟವಾದ ಪರಿಣಾಮ ಬೀರುತ್ತೆ. ಅದನ್ನು ಮುಂದೆ ಹೇಳ್ಕೊತ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಾವು ವಾಕ್ಮ್ಯಾನ್ ಹಾಕೊಳ್ಳೋದಕ್ಕಿಂತ ಸೈಲೆಂಟಾಗಿ ಅರ್ಧ ಗಂಟೆ ಹಾಕ್ಕೊಂಡ್ರೆ ಒಳ್ಳೆಯದು. ಮ್ಯೂಸಿಕ್ ಕೇಳ್ಕೊತ, ಮ್ಯೂಸಿಕ್ಕು ಎಲ್ಲರಿಗೂ ಒಳ್ಳೆಯದೇ. ಹಾಡು ಕೇಳೋದ್ರಿಂದ ರಿಲ್ಯಾಕ್ಸೂ ಆಗ್ತೈತಿ. ಅದರಿಂದ ಏನು ಮಾಡಬೇಕು, ಏನೇನೆಲ್ಲ ಸಂಭವಿಸ್ತೈತಿ ಅಂತಂದ್ರೆ, ಈ ಥರ ನಾವು ಹಾಕ್ಕೊಂಡು ವಾಕ್ ಮಾಡೋದು ಎಲ್ಲ ವೇಸ್ಟ್. ಅದಕ್ಕೆ ನೀವೇನು ಮಾಡಿರಿ ಅಂದ್ರೆ, ನೀವು ವಾಕ್ ಮಾಡೋ ಹೊತ್ನಾಗ ನಿಶಬ್ದವಾದ ವಾತಾವರಣದಲ್ಲಿ ನೀವು ವಾಕ್ ಮಾಡ್ತಾ ಇರ್ತೀರಿ. ನಮ್ಗೆ ಆಕ್ಸಿಜನ್ ಸಿಗ್ತಾ ಇರ್ತೈತಿ, ನಮ್ಮ ಕಾಲಿಗಳಿಗೂ ಶಕ್ತಿ ಸಿಗ್ತೈತಿ, ನಮ್ಗೆ ಮೆಂಟಲಿಗೆ ಸಮಾಧಾನ, ಸ್ಟ್ರೆಸ್ ಅನ್ನೋದನ್ನು ಕಡಿಮೆ ಮಾಡ್ತೈತಿ ಆ ವಾಕು. ನಾವು ಮಾಡಬೇಕಾದ್ರೆ ಏನು ಮಾಡಬೇಕು, ನಮ್ಮ ಉಸಿರಿನ ಮೇಲೆ ನಿಗಾ ಇಟ್ಕೋಬೇಕು. ನಾವು ಉಸಿರು ಬಿಡೋದು ಅನ್ನೋದ್ರ ಮೇಲೆ ನಿಗಾ ಇಟ್ಕೊಂಡು ಹೋಗ್ಬೇಕು. ಒಬ್ಬೊಬ್ಬರು ಮಾತಾಡ್ತಾ ಹಂಗೆ ವಾಕ್ ಮಾಡ್ತಿರ್ತಾರೆ. ಅದರಿಂದ ನಿಮಗೆ ಇನ್ನೂ ಸ್ಟ್ರೆಸ್ ಹೆಚ್ಚಿಗೆ ಆಗ್ತೈತಿ. ನೀವು ಮನೆಯಾಗಿದ್ದರೂ ಮಾತಾಡ್ತೀರಿ, ಎಲ್ಲಾದರೂ ಮಾತಾಡ್ತೀರಿ. ವಾಕಿಂಗ್ ಬಂದಾಗಾದ್ರೂ ಸಹಿತ ನೀವು ಆರಾಮಾಗಿ ಫೋನನ್ನು ಒಂದು ಕಡೆ ಇಟ್ಕೊಂಡು ಎಮರ್ಜೆನ್ಸಿ ಇತ್ತಪ್ಪ ಅಂತಂದರೆ ಎತ್ತಿ ಮಾತಾಡ್ಬೋದು. ಫೋನ್ನ ಆದಷ್ಟು ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ, ಸೈಲೆಂಟ್ ಮೋಡ್ನಾಗ ಇಟ್ಕೊಂಡು, ಇಲ್ಲಾಂದ್ರೆ ನೀವು ಒಂದು ಥರ ನೀವೇ ಒಂದು ಇಮ್ಯಾಜಿನ್ ಮಾಡ್ಕೋಬೇಕು. ನಾವು ಪ್ರಕೃತಿ ದತ್ತವಾದ ಒಂದು ವಾತಾವರಣ ಇದೆ, ನಾನು ವಾಕ್ ಮಾಡ್ತಾ ಇದ್ದೀನಿ ಅಂತ ನೀವೊಂದು ಇಮ್ಯಾಜಿನ್ ಮಾಡಿಕೊಂಡು ನೀವು ನಡ್ಕೊತ ಹೋದಂಗೆ ನಿಮ್ಗೆ ಇನ್ನೂ ಹೆಚ್ಚು ನಿಮ್ಮ ಸ್ಟ್ರೆಸ್ಸು, ನಿಮ್ಮ ಕೆಲಸದ ಒತ್ತಡ ಆದಷ್ಟು ನಿಮ್ಗೆ ಸಮಾಧಾನ, ಶಾಂತಿ ಎಲ್ಲವೂ ಸಿಗುತ್ತೆ. ಇದನ್ನು ಯಾಕೆ ಮಾಡಬಾರ್ದು ನೀವೆಲ್ಲ? ನಾನು ಡೈಲಿ ಹೋಗ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ ಜನಕ್ಕೆ. ಯಾರಿಗೂ ಹೇಳೋವಂಥ ಈ ಕಾಲ ಅಲ್ಲ. ತಾವಾಗೇ ಈಗ ಒಬ್ಬೊಬ್ಬರಿಗೆ ಹೇಳಿದರೆ ಅರ್ಥ ಮಾಡ್ಕೊತಾರೆ, ಒಬ್ಬೊಬ್ಬರು ಅರ್ಥ ಮಾಡ್ಕೊಳಂಗಿಲ್ಲ. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು, ಎಚ್ಚೆತ್ಕೊಂಡು ಒಬ್ಬರಿಂದ ಒಬ್ರಿಗೆ ಇದು ಈ ಥರ ಮಾಡೋದ್ರಿಂದ ಈ ಥರ ಆಗ್ತೈತಿ ಅಂತ ಸ್ವಲ್ಪ ಹೇಳ್ಕೊತ ಹೋಗಬೇಕು. ಆದಷ್ಟನ್ನು ಕಡಿಮೆ ಮಾಡಬೇಕು. ಈ ಥರ ಮಾಡೋದ್ರಿಂದ ಅದರಲ್ಲಿ ಒಂದು ಗ್ರಂಥಿ ಇರ್ತೈತಿ, ಮಿದುಳಿಗೆ ಹಾನಿ ಉಂಟಾಗ್ತೈತಿ. ಜಾಸ್ತಿ ನಾವು ಹಾಕ್ಕೊಂಡು ಅದನ್ನು ಕೇಳೋದ್ರಿಂದ ಜಾಸ್ತಿ ಅದರೊಳಗೆ ನಾವು ಅದು ಕೆಟ್ಟ ಪರಿಣಾಮ ಅಷ್ಟೇ ಅಲ್ಲ, ಅದು ಕಿವುಡು ಥರ ಉಂಟಾಗ್ತೈತಿ, ಮಾನಸಿಕ ಉಂಟಾಗ್ತೈತಿ. ಮೆದುಳಿಗೆ ಸ್ಟ್ರೆಸ್ ಆಗಿ ಅಲ್ಲೇ ಒಂದು ತಮಟೆ ಇರ್ತೈತಿ, ಮೆದುಳಿನ ಮೇಲೆ ಪದರ ಇರ್ತೈತಿ, ಆ ಪದರ ನಾಶ ಆಗ್ತೈತಿ. ಕಿವಿಗಳು ನರಗಳ ಮೇಲೆ ಒತ್ತಡ ಜಾಸ್ತಿ ಆಗ್ತೈತಿ ಮತ್ತು ನರಗಳು ಏನಾಗ್ತಾವೆ, ಊತ ಬರ್ತೈತಿ. ಇಂಥವೆಲ್ಲ ಆಗೋದ್ರಿಂದ ನಾವು ಅವಾಯ್ಡ್ ಮಾಡಬಾರ್ದು ಹೇಳ್ರಿ ಫ್ರೆಂಡ್ಸ್. ಈ ಥರ ನಾವು ಅವಾಯ್ಡ್ ಮಾಡ್ಕೊತ ಹೋದಂಗೆ ನಾವು ಹಾಕ್ಕೊಳೋದನ್ನು ಕಡಿಮೆ ಮಾಡಬೇಕು. ಈಗ ನಮಗೆ ಒಮ್ಮಿನ ಮಕ್ಕಳೇ ಕಡಿಮೆ ಮಾಡೋಕ್ಕಾಗಲ್ಲ. ಅರ್ಧ ತಾಸು ಹಾಕೋತೀರಾ, ಇವತ್ತು ಒಂದು 15 ನಿಮಿಷ ಮಾಡಿರಿ, ಆಮೇಲೆ ಕ್ರಮೇಣವಾಗಿ ಬಿಟ್ಕೊತ ಹೋಗ್ರಿ. ಹೆಚ್ಚು ಎಲ್ಲಿ ನೋಡ್ತೀವಿ, ಇಲ್ಲಿ ಬರ್ಬೇಕಾದ್ರೂ ವಾಕ್ಮ್ಯಾನ್ ಹಾಕ್ಕೊಂಡು ಹೋಗ್ತಾರೆ ಜನ. ಕೇಳಿಸ್ಬೇಕಾದ್ರೆ ಮಾತಾಡ್ತಾ ಹೋಗ್ಬೇಕಾದ್ರೂ ವಾಕ್ಮ್ಯಾನ್ ಹಾಕ್ಕೊಂಡು ಹೋಗ್ತಾರೆ. ಎಷ್ಟು ಜನದಟ್ಟಣೆಯ ಪ್ರದೇಶ ಅಂತಂದರೆ ಬೆಂಗಳೂರು ತುಂಬ ಜನದಟ್ಟಣೆಯ ಪ್ರದೇಶ ಇದೆ. ಹಾಗೆ ಎಲ್ರಿಗೂ ಕೆಲಸ ಕೊಡುವಂಥ ಒಂದು ನಗರ ಎಂಬುದಾಗೂ ಹೇಳ್ಬೋದು ನಾವು. ಆದರೆ ವಾಕ್ಮ್ಯಾನನ್ನು, ಹೆಡ್ಫೋನನ್ನು ಜಾಸ್ತಿ ಯೂಸ್ ಮಾಡಬೇಡ್ರಿ ಫ್ರೆಂಡ್ಸ್. ನಿಮಗೆ ಅನೇಕ ಥರವಾದ ಕಾಯಿಲೆಗಳು ಉತ್ಪನ್ನ ಆಗ್ತವೆ. ಮಾನಸಿಕವಾಗಿ ಭಾಳ ತುಂಬ ವ್ಯಥೆಯನ್ನು ಕೊಡ್ತೈತಿ. ಆಮೇಲೆ ನಿಮ್ಗೆ ಮೆದುಳಿನಲ್ಲಿರುವ ಒಂದು ಪದರ ಇರ್ತೈತಿ, ತೆಳ್ಳನೆಯ ಪದರು. ಆ ಪದರು ನಿಮ್ಗೆ ಅದು ಹರಿದು ಹೋಗಿ ತಲೆನೋವು ಬರ್ತೈತಿ. ಅದರಿಂದ ಸ್ಟ್ರೆಸ್ ಜಾಸ್ತಿ ಆಗ್ತೈತಿ. ಆಮೇಲೆ ಕಿವಿ ಸೋರೋದು, ಕಿವಿ ನೋವು ಬರೋದು ಸ್ಟಾರ್ಟ್ ಆಗ್ತೈತಿ. ಇದನ್ನು ನೀವು ಆದಷ್ಟು ಕಡಿಮೆ ಮಾಡ್ಕೊತ ಹೋಗಿ. ಮೊದಲು ಜನ ಏನು ಮಾಡ್ತಿದ್ರು ಅಂತಂದ್ರೆ, ಫಸ್ಟಿಗೆ ಅದು ವಾಕ್ಮ್ಯಾನು ಇಯರ್ಫೋನ್ ಬಂದಾಗ
ಫಸ್ಟಿಗೆ ಏನು ಮಾಡ್ತಿದ್ರು ಜನ ಅಂತಂದ್ರೆ ಅದನ್ನು ಜನದಟ್ಟಣೆ ಪ್ರದೇಶದಲ್ಲಿ ಅಂದರೆ ಯಾವಾಗ ನಮಗೆ ಕೇಳೋಂಗಿಲ್ಲವಲ್ಲಪ್ಪ ಅಂಥ ಇದರಲ್ಲಿ ನಾವು ಹೆಚ್ಚು ಉಪಯೋಗಿಸ್ತಿದ್ರು ಈ ಥರ. ಅಂದರೆ ಕೇಳಿಸ್ತಿದ್ದಿಲ್ಲ ಅವಾಗ ಜಾಸ್ತಿ ಶಬ್ದಗಳು. ಪ್ಯಾಟೆ ಆಗ್ರಿ, ನಾವು ಸಂತಿ ಮಾಡಕ್ಕೆ ಹೋಗಿರ್ತೀವಿ ಅಲ್ಲೇ. ಆಮೇಲೆ ಮತ್ತು ಜನದಟ್ಟಣೆ ಏನಾರ ಒಂದು ಪೂಜಾ ನಡೀತೈತಿ ಅಂಥದ್ದು, ಹೊರಗಡೆ ಜಾಸ್ತಿ ಟ್ರಾಫಿಕ್ ಇರ್ತೈತಿ ಅಂಥಲ್ಲೇ ಎಲ್ಲರೂ ಏನು ಮಾಡ್ತಿದ್ರು, ಅದನ್ನು ವಾಕ್ಮ್ಯಾನನ್ನು ಜಾಸ್ತಿ ಉಪಯೋಗ ಮಾಡ್ತಿದ್ರು. ಆವಾಗ ಉಪಯೋಗ ಮಾಡೋದೇನು ತಪ್ಪೇನಿಲ್ಲ. ಅವಾಗ ಕ್ರಮೇಣ ಬರ್ತಾ ಏನು ಮಾಡಾಕತ್ರು ಅಂತಂದ್ರೆ ಹಾಡು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಡನ್ನು ಕೇಳಬೇಕು ಅಂತಂದು ಸ್ಟಾರ್ಟ್ ಮಾಡಿದ್ರು. ಆ ಹಾಡನ್ನು ಎಷ್ಟೊತ್ತಿನ ಮಟ್ಟ ಕೇಳ್ತೀರಿ ನೀವು, ಅದಕ್ಕಿಂತ ಜಾಸ್ತಿ ಹೊತ್ತು ಕೇಳಕ್ಕೆ ಸ್ಟಾರ್ಟ್ ಮಾಡಿದರು. ಹಂಗೆ ಮಾಡಬೇಡ್ಬೇಡ್ರಿ ಫ್ರೆಂಡ್ಸ್. ನೀವು ಹಾಡನ್ನು ಕೇಳಬೇಕಾದ್ರೆ ನಿಯಮಿತವಾಗಿ ಕೇಳ್ರಿ, ಬೇಡ ಅನ್ನೋಂಗಿಲ್ಲ. ಆದಷ್ಟು ಕಡಿಮೆ ರೀತಿಯಲ್ಲಿ ಕೇಳ್ಕೊತ ಹೋಗ್ರಿ. ಈಗ ನೀವು ಏನು ಮಾಡ್ತೀರ, ಆಮೇಲೆ ಏನು ಮಾಡ್ತಿದ್ರು ಜನ ಅಂದರೆ ರೀಲ್ಸ್ ಮಾಡೋಕ್ಕೆ, ಫೋಟೋ ತೆಗಿಯೋಕ್ಕೆ, ರೀಲ್ಸ್ ಮಾಡೋಕ್ಕೆ ಇದು ಮಾಡ್ಕೊತ ಜಾಸ್ತಿ ಉಪಯೋಗ ಮಾಡ್ಕೊತ ಹೋದರು. ಅದು ಮೆದುಳಿನ ಮೇಲೆ ಎಂಥ ದೊಡ್ಡ ಕೆಟ್ಟ ಪರಿಣಾಮ ಬೀಳೋದಲ್ಲ. ಏನು ಮಾಡ್ತೈತಿ, ನಿದ್ರಾಹತೆ ಸಮಸ್ಯೆನೂ ಉಂಟಾಗ್ತೈತಿ. ಆಮೇಲೆ ಅವು ವಾಕ್ಮ್ಯಾನ್ದು ಅವನು ಹಾಕ್ಕೊಂಡು ಅವನಿದ್ರೆ ಅದರೆಲ್ಲ ಇದು ಮಾಡಿದ್ರೆ ಅದನ್ನು ಡಸ್ಟೆಲ್ಲ ಸೇರಿ ಕೊಳೆ ಎಲ್ಲ ಅಂಟ್ಕೊಂಡು ಫಂಗಸ್ ಇನ್ಫೆಕ್ಷನ್ ಆಗಿ ಬ್ಯಾಕ್ಟೀರಿಯಾ ತುಂಬಿ ಅದೆಲ್ಲ ಇದು ಆಗ್ತಿರ್ತೈತಿ. ಅವಾಗ ನಾವು ಏನು ಮಾಡಬೇಕು, ವ್ಯಾಕ್ಮನನ್ನು ತೆಗೆದು ಅವನ್ನ ಸ್ವಚ್ಛ ಮಾಡಬೇಕು. ಒಬ್ಬೊಬ್ರು ನೋಡ್ರಿ ಕಾಲ್ಮಡಿ ಅಂದರೆ ಯೂರಿನ್ ಪಾಸ್ ಮಾಡೋಕೆ ಬಾತ್ರೂಮ್ನಾಗ ಹೋಗ್ಬೇಕಾದ್ರೂ ಅದನ್ನು ವಾಕ್ಮ್ಯಾನ್ ಹಾಕ್ಕೊಂಡು ಅದನ್ನು ಕೇಳಿಸ್ಕೊಂಡು ಕುಂದಿರ್ತಾರೆ. ಅಲ್ಲಿ ಬ್ಯಾಕ್ಟೀರಿಯಾಗಳು ಸಿಕ್ಕಾಪಟ್ಟೆ ಇರ್ತಾವೆ ಬಾತ್ರೂಮ್ನಾಗ. ಅಂಥ ಬಾತ್ರೂಮ್ನಾಗಿರೋವನ್ನ ಬಂದು ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಮತ್ತೆ ಉಪಯೋಗಿಸೋಂಗಿಲ್ಲ. ಸೇಮ್ ಆ್ಯಸ್ ವೆಲ್ ಮತ್ತೆ ಅವನ್ನ ಹಾಕ್ಕೊಂಡು ಹಂಗೆ ಹೋಗ್ತೀರಿ. ಹಂಗೆ ಹೋಗೋದ್ರಿಂದ ಕಿವಿ ಒಳಗೆ ಅತಿಯಾದ ಇದು ಮಾಡೋದ್ರಿಂದ ಬ್ಯಾಕ್ಟೀರಿಯಾದಿಂದ ಫಂಗಸ್ ಇನ್ಫೆಕ್ಷನ್ ಆಗಿ ಬ್ಯಾಕ್ಟೀರಿಯಾದಿಂದ ಕಿವಿ ಸೋರೋದು ಅಥವಾ ಕಿವಿಯಲ್ಲಿ ನೋವು ಬರೋದು, ಊದ್ಕೊಳೋದು, ಸರಿಯಾಗಿ ಕಿವಿ ಕೇಳ್ತಾ ಇರೋದು, ಈ ಥರ ಎಲ್ಲ ಉತ್ಪತ್ತಿ ಆಗ್ತಾವೆ. ಈ ಥರ ಮಾಡಬೇಡ್ರಿ ಫ್ರೆಂಡ್ಸ್. ಈ ಥರ ಮಾಡೋದ್ರಿಂದ ಏನಾಗ್ತೈತಿ ಅಂತಂದ್ರೆ ನಮಗೆಲ್ಲ ನಮಗೆ ಎಲ್ಲ ಇದಾಗ್ತೈತಿ. ಆದ್ದರಿಂದ ನೀವು ಆದಷ್ಟು ಡಾಕ್ಟ್ರ್ ಹತ್ರ ಹೋಗದೆ ಈ ಥರದ ನೀವು ಒಂದು ಇದನ್ನು ಉಪಯೋಗಿಸ್ದೇ ಬಂದಲ್ಲಿ ನೀವು ಯಾರು ಕೇಳಿಸ್ಕೊತಿದ್ದೀರಲ್ಲ ಅವರು ಕೇಳಿಸ್ಕೊಂಡವರೆಲ್ಲ ಬೇರೆಯವ್ರಿಗೆಲ್ಲ ಶೇರ್ ಮಾಡಿರಿ. ಈ ಶೇರ್ ಮಾಡೋದ್ರಿಂದ ಅವ್ರಿಗಾದರೂ ಅರ್ಥ ಆಗ್ತಿ ಅವರು ಇದನ್ನು ವಾಕ್ಮ್ಯಾನನ್ನು ಅಥವಾ ಹೆಡ್ಫೋನನ್ನು ಯೂಸ್ ಮಾಡೋದನ್ನು ಆದಷ್ಟು ಕಡಿಮೆ ಮಾಡ್ತಾರೆ. ಇಷ್ಟೊಂದು ಇದು ಕೆಟ್ಟ ಪರಿಣಾಮ ಐತಪ್ಪ ಅಂತಂದ್ರೆ ಕಿವಿ ಎಲ್ಲ ಊದ್ಕೊಂಡು ಒಳಗೆ ನರ ಎಲ್ಲ ಊದ್ಕೊಂಡು ನಿದ್ರಾಹೈತದ ಸಮಸ್ಯೆ ಇಷ್ಟೇ ಇಲ್ಲ, ನಿದ್ರೆನೇ ಬರೋದಿಲ್ಲ ರೀ ಸಿಕ್ಕಾಪಟ್ಟಿ. ನಿದ್ದೆನೇ ಬರೋದಿಲ್ಲ ಕ್ಲಿಕ್ ಹಾಕ್ಕೊಂಡು. ಆಮೇಲೆ ಫಂಗಸ್ ಇನ್ಫೆಕ್ಷನ್ ಆಗ್ತೈತಿ, ನರ ಎಲ್ಲ ಊದ್ಕೊಂಡಿರ್ತಾವೆ, ತಲೆ ಎಲ್ಲ ನೋವು ಬರ್ತೈತಿ ಅವಾಗ. ಯಾಕೆ ರೀ ಫ್ರೆಂಡ್ಸ್ ಬರ್ಸ್ಕೊತೀರಾ? ಆದಷ್ಟು ಇನ್ನು ಕಡಿಮೆ ಮಾಡ್ಕೊತ ಹೋಗ್ರಲ್ಲ, ನಿಮಗೂ ಒಳ್ಳೆಯದು ನಮಗೂ ಒಳ್ಳೆಯದು. ಇದುವರೆಗೂ ನನ್ನ ಚಾನಲನ್ನು ಯಾರೆಲ್ಲ ನೋಡಿದ್ದೀರೋ ಅವರೆಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ.